ಪಶ್ಚಿಮ ಘಟ್ಟ ಸಮುದ್ರಕ್ಕೆ ಮುತ್ತಿಡುವಂಥ ಪ್ರದೇಶ. ಇನ್ನು ಪಶ್ಚಿಮ ಘಟ್ಟದ ಬಗ್ಗೆ ಹೇಳೋದಿದ್ರೆ ಯುನೈಟೆಡ್ ನೇಷನ್ಸು ಪಶ್ಚಿಮ ಘಟ್ಟವನ್ನು ಪರಿಸರದ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಮಾಡಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಸುಸ್ಥಿರವಾಗಿರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪಶ್ಚಿಮ ಘಟ್ಟವನ್ನು ಮೆಗಾ ಡೈವರ್ಸಿಟಿ ಸ್ಪಾಟ್ ಅಂತ ಕರೀತಾರೆ. ಮೆಗಾ ಬಯೋಡೈವರ್ಸಿಟಿ ರೀಜನ್ ಅಂತೇಳಿ, ಅಂದರೆ ಅತಿ ಹೆಚ್ಚಿನ ಜೀವ ವೈವಿಧ್ಯ ಇರುವಂಥ ಪ್ರದೇಶ. ನಮ್ಮ ವರದಿಯಲ್ಲಿ ಪಶ್ಚಿಮ ಘಟ್ಟದ ಬಗ್ಗೆ ಎಲ್ಲೂ ಹೇಳೇ ಇಲ್ಲ. ಹಾಗಿದ್ರೆ ಪಶ್ಚಿಮ ಘಟ್ಟ ಇಲ್ಲಿ ನಮ್ಮ ಅಂಕೋಲಾದಲ್ಲಿ ಇಲ್ವಾ? ಪಶ್ಚಿಮ ಘಟ್ಟದ ಬಗ್ಗೆ ಯಾಕೆ ಮೆನ್ಷನ್ ಮಾಡಲಿಲ್ಲ? ಇವರಿಗೆ ಬೇಕಾದ ಕಲ್ಲು ಕ್ವಾರಿ ಎಲ್ಲಿ ಮಾಡ್ತಾರೆ, ಎಲ್ಲಿಂದ ತರ್ತಾರೆ? ನೀರು ಅರ್ಬನ್ ವಾಟರ್ ಸಪ್ಲೈದವರು ನೀರು ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿಂದ ತರ್ತೀರಾ? ಈ ವರ್ಷ ಕಾರವಾರ ಅಂಕೋಲಕ್ಕೆ ಗಂಗಾವಳಿ ನದಿಯಲ್ಲಿ ನೀರೇ ಇರಲಿಲ್ಲ. ಯಾಕೆ ನೀರಿರಲಿಲ್ಲ? ಗಂಗಾವಳಿ ಶಾಲ್ಮಲ ಮತ್ತು ಬೇಡ್ತಿ ನದಿಯನ್ನು ಸೇರಿ ಗಂಗಾವಳಿ ನದಿ ಆಗ್ತದೆ. ಶಾಲ್ಮಲ ನದಿಯಲ್ಲಿ ಒಂದು ದಿವಸ ಮಳೆ ಹೋಯಿದ್ರೆ ಆ ದಿವಸ ಮಾತ್ರ ನೀರು ಬರ್ತದೆ, ಇಲ್ದಿದ್ರೆ ನೀರು ಹರಿವಿಲ್ಲ. ಹುಬ್ಬಳ್ಳಿಯ ಎಲ್ಲ ಕೊಳಚೆ ಮಾತ್ರ ಶಾಲ್ಮಲ ನದಿಯಲ್ಲಿ ಹರಿತದೆ. ಇನ್ನು ಬೇಡ್ತಿ ನದಿಯ ಬಗ್ಗೆ ಹೇಳೋದಿದ್ರೆ, ಬೇಡ್ತಿ ನದಿಯನ್ನು ಈಗಾಗಲೇ ನಮ್ಮ ಹಾವೇರಿ ಜನರಿಗೆ ನೀರು ಕುಡಿಸ್ಲಿಕ್ಕೆ ಅದನ್ನು ವರದಾ ನದಿಗೆ ಜೋಡಣೆ ಮಾಡಬೇಕಂತ ಇದ್ದಾರೆ. ಈಗಾಗಲೇ ಕಾರವಾರ ಅಂಕೋಲದವರಿಗೆ ನೀರಿಲ್ಲ. ನಮ್ಮ ಬಾವಿಕೇರಿಯ ಬಾವಿಗಳಲ್ಲೆಲ್ಲ ನೀರು ಸಾಕಷ್ಟಿದೆ ಅಂತ ಹೇಳಿ ಜನ ಸಂತೋಷದಿಂದಿದ್ದಾರೆ. ಆದರೆ ಒಂದು ವೇಳೆ ನಿರಂತರ ಬಾವಿ ನೀರನ್ನು ಖಾಲಿ ಮಾಡಿದರೆ ಎಲ್ಲ ಬಾವಿಗಳು ಉಪ್ಪಾಗ್ಬಿಡ್ತವೆ, ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದರೆ ಗ್ರೌಂಡ್ ವಾಟರನ್ನು ನಾವು ತೆಗಿತಾ ಹೋದಾಗೆ ಬರ್ತದ ಸಮಯದಲ್ಲಿ ಸಮುದ್ರದ ನೀರು ಬಂದು ನಿಮ್ಮ ಬಾವಿಗೆ ಸೇರಿ ಬಾವಿಯೆಲ್ಲ ಉಪ್ಪಾಗಿ ಬಿಡ್ತದೆ. ಹಾಗಿದ್ರೆ ಇಷ್ಟೆಲ್ಲ ಪ್ರಮಾಣದ ನೀರು ನೀವು ಎಲ್ಲಿಂದ ತರ್ತೀರಾ? ಅದಕ್ಕೆ ಏನಾದರೂ ಉದಾಹರಣೆಯನ್ನು ಕೊಟ್ಟಿದ್ದೀರಾ? ಇದು ನಾವು ತಿಳ್ಕೊಳ್ಬೇಕಾಗಿದೆ. ಬಹುಶಃ ಅದನ್ನು ಅವರು ಹೇಳ್ತಾರೆ. ಆಮೇಲೆ ಈಗಾಗಲೇ ನಾವು ಹವಾಮಾನದ ವೈಪರೀತ್ಯವನ್ನು ನೋಡಿದ್ದೇವೆ. ಮೊನ್ನೆ ಕಾಶಿಯಲ್ಲಿ ಕ್ಲೌಡ್ ಬರ್ಸ್ಟ್ ಆಯಿತು. ಆವಾಗ ಒಬ್ಬರು ದೂರವಾಣಿಯವರು ಟಿ ವಿಯವರು ನನಗೆ ಕೇಳಿದರು, ಈ ಕ್ಲೌಡ್ ಬರ್ಸ್ಟಿಗೆ ಕಾರಣ ಏನು ಅಂತೇಳಿ ನಾನು ಉತ್ತರ ಕೊಟ್ಟೆ ಅವರಿಗೆ. ನಮ್ಮ ಕಾರವಾರದಲ್ಲಿ ಒಮ್ಮೆ ಕ್ಲೌಡ್ ಬರ್ಸ್ಟ್ ಆಗಿತ್ತು. ಆವಾಗ 19 ಕಡೆಗೆ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಹವಾಮಾನದ ವೈಪರೀತ್ಯ ಎಲ್ಲ ಕಡೆಗೂ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಅತಿ ಮಾಲಿನ್ಯ ಮಾಡಬಹುದಾದಂಥ ಒಂದು ಬಂದರನ್ನು ನಮ್ಮ ಅತಿ ಸುರಕ್ಷಿತವಾದ ಅಂಕೋಲಕ್ಕೆ ತಂದರೆ ನಾವು ಬಲಿಪಶುಗಳಾಗಬೇಕಾಗಬಹುದಲ್ವೇ? ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಡವಾ? ಇದ್ರ ಬಗ್ಗೆ ಏನನ್ನೂ ಇಲ್ಲಿ ಬರ್ದಿಲ್ಲ.